ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಿದ್ದೀನಿ. ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು, ಯಾವ ಕೆಲಸಕ್ಕೋಸ್ಕರ ಈ ಮಂತ್ರವನ್ನು ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು, ಎಷ್ಟು ಬಾರಿ ಹೇಳಬೇಕು, ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅನ್ನೋಂಥದ್ದು ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ಕೊಡ್ತೀನಿ. ಬನ್ನಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಸ್ಗಳನ್ನು ಹಾಕಿರ್ತೀರಿ. ದುಡ್ಡಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಜಮೀನಿಗೆ ಸಂಬಂಧಪಟ್ಟಿದ್ದಾಗಿರಬಹುದು, ಕೋರ್ಟಿನ ವ್ಯಾಜ್ಯಗಳಿಗೋಸ್ಕರನೇ ಈ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೋ ವರ್ಷಗಳಿಂದ ಕೇಸ್ ಅನ್ನೋವಂಥದ್ದು ಎಳೆದಾಡ್ತಾ ಇರುತ್ತೆ. ನಂಬಿಕೆ ಇದ್ದರೆ ಮಾತ್ರನೇ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ನಂಬಿಕೆ ಇಲ್ಲ ಅಂತಂದರೆ ನೀವು ದಯವಿಟ್ಟು ವಿಡಿಯೋನ ನೋಡೋದಕ್ಕೇ ಹೋಗಬೇಡಿ ಅಂತೇಳಿ ಹೇಳ್ತೀನಿ. ಯಾಕಂತಂದರೆ ತುಂಬ ಜನಕ್ಕೆ ಮನಸ್ಸಿಟ್ಟು ಒಂದು ಹೇಳಬೇಕು. ಯಾವಾಗ ಅಪನಂಬಿಕೆ ಅನ್ನೋವಂಥದ್ದು, ಇಷ್ಟು ವರ್ಷದಿಂದ ನಾವು ಮಾಡಿದ್ದೀವಿ, ಅದಾಗಿಲ್ಲ ಇದಾಗಿಲ್ಲ ಅನ್ನೋವಂಥದ್ದೆಲ್ಲ ನಂಬಿಕೆ ಇರಬೇಕು. ನಿಮಗೆ ಒಂದು ಶುಭ ಸಮಾಚಾರ ಅನ್ನೋವಂಥದ್ದು ಸಿಗುತ್ತೆ. ಮತ್ತು ನಿಮಗೆ ನಿರಾಳತೆ ಅನ್ನೋವಂಥದ್ದು ಸಿಗುತ್ತೆ, ನೆಮ್ಮದಿ ಅನ್ನೋವಂಥದ್ದು ಸಿಗುತ್ತೆ. ತುಂಬ ಜನಕ್ಕೆ ಕೇಸ್ ಹಾಕಿದ್ದೀವಿ, ಇನ್ನೂ ಆಗಿಲ್ಲ, 10 ವರ್ಷದಿಂದ 15 ವರ್ಷದಿಂದ 20 ವರ್ಷದಿಂದ ಎದಾಡ್ತಾ ಇದೆ. ನಮ್ಮ ಕೈಲಿಂದ ದುಡ್ಡು ಕೊಟ್ಟು ನಮ್ಮ ಒಂದು ನ್ಯಾಯವಾದ ರೀತಿಯಲ್ಲಿ ನೀವು ಕೇಸ್ ಹಾಕಿದರೆ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಬರುತ್ತೆ, ಗೆಲ್ತೀವಿ ಅನ್ನೋವಂಥ ಹುಮ್ಮಸ್ ಅನ್ನೋವಂಥದ್ದು ಬರುತ್ತೆ, ಟೆನ್ಷನಿಂದ ನಿಮಗೆ ರಿಲೀಫ್ ಅನ್ನೋವಂಥದ್ದು ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಅಂತೇಳಿ ತಿಳಿಸ್ಕೊಡ್ತೀನಿ. ನಾನು ಕಳೆದ ವಿಡಿಯೋದಲ್ಲಿ ಒಂದು ವಿಡಿಯೋನ ಹಾಕಿದ್ದೆ, ಒಂದೇ ಒಂದು ಗಂಟೆನಲ್ಲಿ ಹಣ ಅನ್ನುವಂಥದ್ದು ನಿಮ್ಮ ಕೈಗೆ ಬಂದು ಸೇರುತ್ತೆ ಅಂಥೇಳಿ. ಅದಕ್ಕೆ ತುಂಬ ಜನ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಹಾಕಿದ್ರಿ. ಕೆಲವು 1-2 ಕಮೆಂಟ್ ಮಾತ್ರ ನೆಗೆಟಿವ್ ಆಗಿ ಬಂದಿದೆ. ಇವಾಗ ಮಂತ್ರ ಹೇಳಿದೆ, ನನಗೆ 1 ಗಂಟೆಗೆ ದುಡ್ಡು ಬಂತ ಅಂಥೇಳಿ ಕೇಳಿದಿರಿ. ಖಂಡಿತವಾಗ್ಲೂ ನೀವು ನಂಬಿಕೆ ಇಟ್ಟು ಹೇಳಿದ್ದೆ ಆದರೆ ನಿಮ್ಮ ಕೈಗೆ ದುಡ್ಡು ಅನ್ನೋವಂಥದ್ದು ಖಂಡಿತವಾಗ್ಲೂ ಬಂದೇ ಬರ್ತಾ ಇತ್ತು. ನೀವು ಅಪನಂಬಿಕೆಯಿಂದ ನಾನು ಮಂತ್ರ ಹೇಳಿದೆ ನೀನೇ ದುಡ್ಡು ಕಳಿಸೋ ಅನ್ನೋ ರೀತಿಯಲ್ಲಿ ನೀವು ಕಮೆಂಟ್ ಹಾಕಿದ್ರಿ. ಖಂಡಿತವಾಗ್ಲೂ ಆ ಥರ ಇತ್ತು ಅಂತಂದರೆ ನೀವು ವಿಡಿಯೋ ನೋಡೋದಕ್ಕೆ ಹೋಗ್ಬೇಡಿ. ಯಾಕಂತಂದರೆ ದೇವರನ್ನು ನಂಬಿದ್ರೆ ಕೆಟ್ಟವ್ರು ಯಾರೂ ಇಲ್ಲ. ಮನುಷ್ಯರು ನಂಬಿ ಹಾಳಾಗಿರೋರು ಎಷ್ಟೋ ಜನ ಇದ್ದಾರೆ. ಲಕ್ಷಗಟ್ಟಲೆ ಕೊಟ್ಟುಬಿಟ್ಟು ಲಕ್ಷಗಟ್ಟಲೆ ದೋಚಿಕೊಂಡು ಹೋಗಿರೋರು ಇದ್ದಾರೆ. ಹಾಗಾಗಿ ನೀವು ಮಂತ್ರದಿಂದ ಏನು ನಿಮಗೆ ಹಣ ಖರ್ಚಾಗುತ್ತಾ, ಏನು ಅಂದರೆ ಏನು ಖರ್ಚಾಗೋದಿಲ್ಲ. ದೇವರನ್ನು ನಂಬಿದ್ರೆ ಮಾತ್ರ ಆ ದೇವರು ನಮಗೆ, ನಾವು ದೇವರನ್ನು ನಂಬಿದ್ರೆ ಮಾತ್ರ ಅದರಷ್ಟು ಫಲ ಎಷ್ಟು ಸಿಗುತ್ತೆ ಅಂತಂದರೆ, ನಾವು ಮನುಷ್ಯರನ್ನ ನಂಬಿ ಕೆಟ್ಟವರಿದ್ದಾರೆ, ದೇವ್ರನ್ನ ನಂಬಿ ಯಾವುದೇ ಕಾರಣಕ್ಕೂ ಕೆಟ್ಟಿರುವಂಥ ಜನಗಳಲ್ಲೂ ಉದಾಹರಣೆಗೆ ಇಲ್ಲ. ದೇವರು ನಮಗೆ ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸಿ ನಮಗೆ ಒಳ್ಳೆಯ ರೀತಿಯಲ್ಲಿ ಆ ಒಂದು ಕೆಲಸಗಳನ್ನು ಆಗೋ ರೀತಿಯಲ್ಲಿ ಮಾಡ್ತಾರೆ. ಮತ್ತು ನಮಗೆ ಅನುಕೂಲ ಆಗುತ್ತೆ. ದೇವರನ್ನ ಆರಾಧನೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ. ಮತ್ತು ನಮಗೆ ಒಂದು ರೀತಿಯಲ್ಲಿ ಒಂದು ಚೈತನ್ಯ ಅನ್ನುವಂಥದ್ದು ಬರುತ್ತೆ, ಆರೋಗ್ಯ ಅನ್ನುವಂಥದ್ದು ಬರುತ್ತೆ, ಒಂದು ಉಲ್ಲಾಸಮಯವಾಗಿರುವಂಥ ಒಂದು ಜೀವನ ನಮಗೆ ಸಿಗುತ್ತೆ. ಹಾಗಾಗಿ ಅಪನಂಬಿಕೆ ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು. ನಮಗೆ ಪಾಸಿಟಿವಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಈ ಕೆಲಸ ಹಾಗೇ ಆಗುತ್ತೆ ಅಂತಂದರೆ ಆ ದೇವರು ಅದಕ್ಕೆ ಏನೋ ಒಂದು ದಾರಿಯಿಂದ ಒಂದುಗೂಡಿಸ್ತಾನೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೆಲಸ ಆಗಲ್ಲ ಅಂತ ನೀವೇ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡ್ತಾ ಇದ್ದರೆ ಆ ಕೆಲಸ ಹೇಗಾಗೋದಕ್ಕೆ ಸಾಧ್ಯ? ಆಗೋದಿಲ್ಲ ಅಂತೇಳಿ ನಿಮ್ಮ ಬಾಯಿಂದನೇ ಬರ್ತಾ ಇದ್ದರೆ ದೇವರು ಕೂಡ, ಅಶ್ವಿನಿ ದೇವತೆಗಳು ಆಗಿರ್ಬೋದು, ಯೂನಿವರ್ಸ್ ಅನ್ನೋವಂಥದ್ದು ನಾವು ಏನನ್ನು ಕೇಳ್ಕೊಳ್ತೀವೋ ಅದನ್ನೇ ಕೊಡುವಂಥದ್ದು. ಯಾವಾಗ ನಿಮ್ಮ ಬಾಯಿನಲ್ಲಿ ಆಗಲ್ಲ ಅಂತ ಬರುತ್ತೋ ಅದಾಗೋದಿಲ್ಲ. ಬನ್ನಿ, ಸ್ಕ್ರೀನ್ ಮೇಲೆ ಇವಾಗ ಮಂತ್ರ ಬರ್ತಾ ಇದೆ. ಶ್ರೀ ಉಗ್ರರೂಪಿ ವಾರಾಹಿ ನಮೋ ನಮಃ. ಶ್ರೀ ಉಗ್ರರೂಪಿ ವಾರಾಹಿ ನಮೋ ನಮಃ. ಶ್ರೀ ಉಗ್ರರೂಪಿ ವಾರಾಹಿ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು 48 ಬಾರಿ ಹೇಳಬೇಕು. ಪ್ರತಿನಿತ್ಯ ಯಾವ ದಿನನಾದರೂ ಪ್ರಾರಂಭವನ್ನು ಮಾಡಬಹುದು. ದೇವರ ಮುಂದೆ, ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ತುಪ್ಪದ ದೀಪವನ್ನು ಹಚ್ಚಿ ನೀವು ಆದಷ್ಟು ಈ ಒಂದು ನೀವು ಇದನ್ನು ಇಷ್ಟೇ ದಿವಸ ಅಂತಿಲ್ಲ, ನಿಮ್ಮ ಕೆಲಸ ಪಾಸಿಟಿವ್ ವೈಬ್ಸ್ ನಿಮಗೆ ಏನಾನ ಸ್ವಲ್ಪ ನೀವು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನಾವು ಹಿಂದೆ ಮಾಡಿರುವಂಥ ಪಾಪ ಕರ್ಮಗಳನ್ನುವಂಥದ್ದು ನಮ್ಮದು ಎಷ್ಟೋ ಇರುತ್ತೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿರೋದಾಗಿದೆ ವರಾಹಿಯಮ್ಮನ ಮನಸಾರೆ ಪ್ರಾರ್ಥನೆಯನ್ನು ಮಾಡಿಕೊಂಡು, ಭೂಮಿಗೆ ಅಧಿದೇವತೆನೇ ವಾರಾಹಿಯಮ್ಮ. ಹಾಗಾಗಿ ನೀವು ವಾರಾಹಿಯಮ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ವಾರಾಹಿಯಮ್ಮನಿಗೆ ತುಪ್ಪದ 2 ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ಹೂಗಳನ್ನು ಹಾಕಿ, ಇಲ್ಲಾಂದರೆ ಮಲ್ಲಿಗೆ ಹೂವನ್ನು ಹಾಕಿ, ನೀವು ಒಂದು ಅರಿಶಿಣದಲ್ಲಿ ವಾರಾಹಿ ಮೂರ್ತಿ ಇದ್ದರೆ ವಿಳೆದೆಲೆ ಮೇಲೆ ವಾರಾಹಿಯನ್ನು ಇಟ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ವಾರಾಹಿಯ
ಒಂದು ಅರಿಶಿನಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ವಾರಾಹಿಯ ಒಂದು ರೂಪವನ್ನು ಒಂದು ಚಿಕ್ಕದಾಗಿ ನಾವು ಗಣೇಶನಿಗೆ ತ್ರಿಕೋನ ಉದ್ದಕ್ಕೆ ಮಾಡ್ತೀವಿ. ಇದನ್ನು ಮುಂದೆ ಮೂತಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಗಂಧ ಕೆಂಪು ಅಕ್ಷತೆಯನ್ನು ಹಾಕಿ ತಾಯಿಗೆ ತುಪ್ಪದ ದೀಪವನ್ನು ಹಚ್ಚಿ 48 ಬಾರಿ ಹೇಳ್ತಾ ಬಂದರೆ ನಿಮ್ಮ ಒಂದು ಕೋಟಿನ ವ್ಯಾಜ್ಯಗಳಿಗೆ ಒಂದು ನಿಮಗೆ ಎಷ್ಟು ದಿನದಿಂದ ನೀವು ಓಡಾಡ್ತಾ ಇದ್ದರೂ ಕೂಡ ಅದಕ್ಕೆ ಒಂದು ತೆರೆ ಅನ್ನುವಂಥದ್ದು ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಎಷ್ಟು 20 ವರ್ಷ 30 ವರ್ಷದಿಂದ ನಿಮಗೆ ಆಗಿ ಬಂದಿರುತ್ತೆ. 48 ಬಾರಿ ನೀವು ಪ್ರತಿನಿತ್ಯ ತುಪ್ಪದ ದೀಪವನ್ನು ವರಾಹಿಗೆ ವಿಳೆದೆಲೆಯ ಮೇಲೆ ನಿಮ್ಮ ಮನೇಲಿ ವಿಗ್ರಹ ಇಲ್ಲಾಂದರೆ ಅರಿಶಿನದ ಒಂದು ಮೂರ್ತಿಯನ್ನು ಮಾಡಿಕೊಂಡು ನೀವು ಆದಷ್ಟು ಬೆಳಗಿನ ಜಾವ ಸೂರ್ಯ ಉದಯಕ್ಕೆ ಮುಂಚೆನೇ ಮಾಡಬೇಕು. ರಾತ್ರಿ ಮಲಗೋದಕ್ಕೆ ಮುನ್ನ ನಿಮಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಈ ಒಂದು ದೀಪಾರಾಧನೆಯನ್ನು ಮಾಡಿ ವರಾಹಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಬಂದಿದ್ದೇ ಆದರೆ ನಿಮ್ಮದು ಎಂಥದ್ದೇ ಒಂದು ಕೋಟಿನ ಕಠಿಣ ಸಮಸ್ಯೆ ಇದ್ರೂ ಕೂಡ ಅದು ಕ್ರಮೇಣವಾಗಿ ಅದು ಕಗ್ಗಂಟಿದ್ರೂ ಕೂಡ ಬಿಡಿಸಿ ಆ ವರಾಹಿ ತಾಯಿ ನಿಮಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡಿ ಸುಖ ಸಮೃದ್ಧಿಯ ಜೀವನವನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡಬೇಡಿ, ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ. ಖಂಡಿತವಾಗ್ಲೂ ಕೇಸ್ ಅನ್ನುವಂಥದ್ದು ನ್ಯಾಯಬದ್ಧ ರೀತಿಯಲ್ಲಿದ್ದರೆ ನಿಮಗೆ ಹಾಗೇ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಯಾಕಂತಂದರೆ ಇದಕ್ಕೆ ತುಂಬ ಉದಾಹರಣೆಗಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್. ಬಾಯ್.